ಅಧ್ಯಾತ್ಮ ಸ್ಟೋರಿ ಈ ಸಂಚಿಕೆಯಲ್ಲಿ ನಾಯಿಯನ್ನೇ ಗುರು ಮಾಡಿಕೊಂಡ ಒಬ್ಬ ಸೂಫಿ ಕತೆ ಕೇಳೋಣ. ನಾವು ಎಚ್ಚರದಲ್ಲಿದ್ದರೆ ಪ್ರತಿಯೊಂದರಿಂದಲೂ ಏನಾದರೊಂದು ಪಾಠ ಕಲಿತಾನೇ ಇರ್ಬೋದು, ಬದುಕನ್ನು ಇಂಪ್ರೊವೈಸ್ ಮಾಡ್ಕೋತಾನೇ ಇರ್ಬೋದು. ಆದರೆ ನಮಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ. ನಾವು ನಮ್ಮ ಸುತ್ತಲಿನ ಜಗತ್ತನ್ನು ಒಳಗಣ್ಣಿರಲಿ ಹೊರಗಣ್ಣಿಂದನೂ ಸರಿಯಾಗಿ ನೋಡಿರೋದಿಲ್ಲ. ಆದರೆ ಹಾಗೆ ಗಮನಿಸೋದ್ರಿಂದ ಏನೆಲ್ಲ ಪಾಠ ಕಲಿಬೋದು ಅನ್ನೋದನ್ನು ಈ ಸೂಫಿ ಕತೆ ಹೇಳುತ್ತೆ. ಒಂದೂರಲ್ಲಿ ಒಬ್ಬ ಸೂಫಿ ಇದ್ದ. ತಾನಾಯಿತು ತನ್ನ ಪಾಡಾಯಿತು ಅಂತ ಒಬ್ಬಂಟಿಯಾಗಿರ್ತಾ ಇದ್ದ. ಅವನ ಬಳಿ ಶಿಷ್ಯರಾಗಬೇಕು ಅಂತ ಬಂದವರನ್ನೆಲ್ಲ ಹಾಗೇ ಕಳಿಸಿಬಿಡ್ತಾ ಇದ್ದ. ನಾನೇ ಇನ್ನೂ ಸಾಕಷ್ಟು ಕಲಿಯೋದಿದೆ, ಯಾರಿಗೇನು ಕಲಿಸ್ಲಿ ಅಂದು ಬಿಡ್ತಿದ್ದ. ಈ ಸೂಫಿಯಲ್ಲಿ ಒಂದು ವಿಶೇಷ ಗುಣ ಇತ್ತು. ಅದೇನಪ್ಪ ಅಂದರೆ ಪ್ರತಿಯೊಂದನ್ನು ಗಮನ ಇಟ್ಟು ನೋಡೋದು, ಕುತೂಹಲದಿಂದ ನೋಡೋದು. ಅವನ ನೋಟದಲ್ಲಿ ಇದನ್ನು ಸುಮಾರು ಸಲ ಕಂಡಾಗಿದೆ, ಇನ್ನೇನು ನೋಡೋದು ಅನ್ನೋ ಉಡಾಫೆಯಾಗಲಿ, ಅದೇನು ಅಂತ ನನಗೆ ಗೊತ್ತಿದೆ ಇನ್ಯಾಕೆ ಗಮನ ಕೊಡಬೇಕು ಅನ್ನೋ ಧೋರಣೆಯಾಗಲಿ ಕಂಡಿದ್ದೇ ಇಲ್ಲ. ಆ ರಾಜ್ಯದ ರಾಜಂಗೆ ಈ ಸೂಫಿ ಬಗ್ಗೆ ಆಸಕ್ತಿ ಕೆರಳಿತು. ಏನಾದರೂ ಮಾಡಿ ಅವನನ್ನು ತನ್ನ ದರ್ಬಾರಿಗೆ ಕರೆಸ್ಕೋಬೇಕು, ದರ್ಬಾರಿನ ಗುರುವಾಗಿ ಮಾಡ್ಕೋಬೇಕು ಅನ್ನಿಸ್ತು. ಮಂತ್ರಿನ ಕರೆಸಿ ಆ ಸೂಫಿಗೆ ಆಹ್ವಾನದ ಸಂದೇಶ ಕಳಿಸಿಕೊಟ್ಟ. ಆದರೆ ಸೂಫಿ ರಾಜನ ಆಹ್ವಾನ ತಿರಸ್ಕರಿಸಿಬಿಟ್ಟ. ಸರಿ, ಇನ್ನೇನು ಮಾಡೋದು ಅಂತ ರಾಜ ತಾನೇ ಸೂಫಿ ಹತ್ರ ಬಂದ. ರಾಜ ಬಂದ ಹೊತ್ತಲ್ಲಿ ಸೂಫಿ ಒಂದು ನಾಯಿ ಮುಂದೆ ಕೂತು ಏಕತಾರಿ ಮೀಟ್ತಾ ಹಾಡುತ್ತಾ ಇದ್ದ. ಅವನು ಎದ್ದಿದ್ದು ಹಾಡು ಪೂರ್ತಿ ಮುಗಿದ ಮೇಲೇನೆ. ಆಮೇಲೆ ರಾಜನಿಗೆ ಸತ್ಕಾರ ಮಾಡಿ ಏನು ಬಂದಿದ್ದು ಅಂತ ವಿಚಾರಿಸ್ದ. ರಾಜನಿಗೋ ಈ ಸೂಫಿಯ ಗುರು ಯಾರು, ಇವನಿಗೆ ಮಾರ್ಗದರ್ಶನ ಮಾಡಿದ್ದು ಯಾರು ಅನ್ನೋ ಕುತೂಹಲ. ಅದನ್ನೇ ಕೇಳ್ದ. ಸೂಫಿ ತನ್ನ ಮುಂದೆ ತೂಕಡಿಸ್ತಾ ಕೂತಿದ್ದ ನಾಯಿನ ತೋರಿಸ್ತಾ, ಈ ನಾಯಿ ಇದೇ ನನ್ನ ಗುರು ಅಂದ. ರಾಜನಿಗೆ ಇವನೆಲ್ಲೋ ತಮಾಷೆ ಮಾಡ್ತಿರಬೇಕು, ಈ ಸೂಫಿ ಗೀಫಿಗಳೆಲ್ಲ ವಿಚಿತ್ರ ಮನುಷ್ಯರಂತೆ, ಇವನು ಹಾಗೆ ಇರಬೇಕು ಅನ್ನಿಸ್ತು. ಅಚ್ಚರಿಯಿಂದ ಮೂಕನಾಗಿ ನಿಂತ ರಾಜನ್ನ ಕಂಡು ಸೂಫಿ, ಹೌದು ಈ ನಾಯಿನೇ ನನ್ನ ಗುರು ಅಂದ. ಅದು ಹೇಗೆ, ಈ ನಾಯಿ ಏನು ಕಲಿಸ್ತು ನಿನಗೆ? ರಾಜ ಕೇಳ್ದ. ಅವತ್ತೊಂದಿನ ಈ ನಾಯಿ ಕೊಳದ ಬಳಿ ನಿಂತ್ಕೊಂಡು ನೀರಲ್ಲಿ ತನ್ನ ಬಿಂಬ ಕಂಡು ಹೆದರ್ಕೊಳ್ತಾ ಇತ್ತು. ತನ್ನ ಪ್ರತಿಬಿಂಬ ನೋಡಿ ಬೇರೆ ಯಾವುದೋ ನಾಯಿ ಅಂತ ಭಯಪಡ್ತಾ ಇತ್ತು. ಆದರೆ ಕೊಳದಲ್ಲಿ ಅದರ ಮರಿ ಬಿದ್ದೋಗಿತ್ತು. ಈ ನಾಯಿ ಕೊಳಕ್ಕಿಳಿದು ಅದನ್ನು ಕಚ್ಕೊಂಡು ಬರಲೇಬೇಕಿತ್ತು. ಕೊನೆಗೂ ಇದು ಧೈರ್ಯ ಮಾಡಿ ಕೊಳಕ್ಕೆ ಜಿಗಿದೇ ಬಿಡ್ತು. ಅದು ಜಿಗಿದ ಕೂಡಲೇ ಪ್ರತಿಬಿಂಬನೂ ಮಾಯ, ಭಯನೂ ಮಾಯ. ಅದನ್ನು ನೋಡಿ ನಾನು ಪಾಠ ಕಲ್ತ್ಕೊಂಡೆ. ನಮಗೆ ನಾವೇ ಅಡ್ಡಿ, ನಾವು ಹೆಚ್ಚು ಭಯ ಪಡೋದು ನಮಗೇನೆ. ಒಂದು ಸಲ ಆ ಭಯ ದಾಟಿ ಬಿಟ್ಟರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ ಅಂದ ಸೂಫಿ. ಸೂಫಿ ಮಾತು ಕೇಳಿ ರಾಜ ಅವಾಕ್ಕಾದ. ಇಷ್ಟು ಚಿಕ್ಕ ಚಿಕ್ಕ ಸಂಗತಿಯಲ್ಲಿ ಅಷ್ಟು ದೊಡ್ಡ ಪಾಠ ಕಾಣೋ ಈ ಮಹಾತ್ಮನ್ನ ದರ್ಬಾರಿನ ಗೋಡೆಗಳಲ್ಲಿ ಬಂಧಿಸೋಕೆ ಆಗಲ್ಲ ಅನ್ನೋದು ಅವನಿಗೆ ಮನದಟ್ಟಾಯಿತು. ಕಾಣಿಕೆ ಸಲ್ಲಿಸಿ ರಾಜಧಾನಿಗೆ ವಾಪಸ್ ಹೊರಟು ಹೋದ. ನಾಯಿಯಿಂದ ಸೂಫಿ ಕಲಿತ ಪಾಠ ನಿಜಕ್ಕೂ ಮಹತ್ವದ್ದು. ಅದು ಯಾವುದೇ ಕೆಲಸ ಇರಲಿ, ನಮ್ಮದೇ ಅನುಮಾನದ ಬೇಲಿ ಧೈರ್ಯವಾಗಿ ದಾಟಿಬಿಟ್ರೆ ಮಿಕ್ಕಿದ್ದು ತಾನಾಗಿ ನಡೆಯುತ್ತೆ. ಕೆಲವೊಮ್ಮೆ ಪೂರ್ತಿ ಯಶಸ್ಸು ಕಾಣದಿದ್ರೂ ಪ್ರಯತ್ನ ಮಾಡಿದ ತೃಪ್ತಿಯಾದರೂ ಇರುತ್ತೆ. ನಮ್ಮನ್ನು ಯಾರೂ ಕಟ್ಟಿ ಹಾಕಿರೋದಿಲ್ಲ. ನಮ್ಮ ಬಗ್ಗೆ ನಮಗಿರೋ ಅಪನಂಬಿಕೆ, ಆತ್ಮವಿಶ್ವಾಸದ ಕೊರತೆ, ನಮ್ಮ ಬಗ್ಗೆ ನಾವೇ ಕಟ್ಟಿಕೊಂಡಿರೋ ಹುಸಿ ಇಮೇಜ್ ಮತ್ತು ಮೇಲರಿಮೆ ಕೂಡ ನಮ್ಮನ್ನು ಹೆಜ್ಜೆ ಮುಂದಿಡದಂತೆ ಹೆದರಿಸ್ತವೆ, ತಡೆಯುತ್ತವೆ. ಒಂದು ಸಲ ಧೈರ್ಯ ಮಾಡಿ ಅಡ್ಡಿಗಳನ್ನು ಕದಲಿಸಿ ಬಿಟ್ಟರೆ ಎಲ್ಲ ಭ್ರಮೆಗಳು ಪ್ರತಿಬಿಂಬದಂತೆ ಮಾಯವಾಗ್ತವೆ. ಇದು ನಾಯಿಯಿಂದ ಸೂಫಿ ಕಲಿತ ಪಾಠವಾಯಿತು. ಸೂಫಿ ಕತೆ ನಮಗೆ ಯಾವ ಪಾಠ ಕಲಿಸ್ತು? ಅದನ್ನು ನೀವು ಹೇಳಬೇಕು.